ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈ ಹಿಂದಿನ ಎಪಿಸೋಡದಲ್ಲೇ ನಮ್ಮ ಯತ್ನಾಳರ ಬದಲಾಗಿ ಒಂದಿಷ್ಟೇನೋ ಅವರು ಸಾಫ್ಟ್ವೇರ್ ಆಗಿರಬಹುದು ಅನ್ನುವಂತಹ ಕೆಲವಷ್ಟು ಮಾಧ್ಯಮದಲ್ಲಿ ವಿಶ್ಲೇಷಣೆ ಬರೋದನ್ನು ನೋಡ್ಕೊಂಡು ಮಾಡಿದ್ರು. ಬಟ್ ಇತ್ತೀಚೆಗೆ ಇನ್ನೊಂದು ವಿಡಿಯೋದಲ್ಲ ಸ್ಪಷ್ಟವಾಗಿ ಅವರು ಯಡಿಯೂರಪ್ಪ ಮತ್ತು ಅವರ ಮಗನ ವಿರೋಧಿಸುವುದನ್ನು ನೋಡಿದರೆ ಮೋಸ್ಟ್ಲಿ ಅವರು ತೆಗೆಯೋ ತನಕ ಪಾರ್ಟಿಗೆ ಬರ್ತಾರಂತ ಅನಿಸೋದಿಲ್ಲ. ನಾನು ಬರೋದಿಲ್ಲ ಅನ್ನೋಂಗೆ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಒಂದರೆ ಇದೇ ನಿರ್ಧಾರ ನಿಶ್ಚಿತ ಆದ್ರೆ ಅವರಿದ್ದಂಥ ಅವ್ರು ಹಿಂದುತ್ವದ ಪರವಾಗಿ ಪ್ರಚಾರ ಮಾಡ್ತಾ ಹೋಗ್ತಾರೆ. ಬಟ್ ಪಕ್ಷ ಕಟ್ಟೋದು ಮಾಡೋದು ಅವ್ರ ಮಾತು ನೋಡಿದ್ರೆ ಇಲ್ಲ ಅಂತ ಅನ್ನಿಸ್ತದೆ. ಇಲ್ಲ, ಅವರು ಹಿಂದುತ್ವದ ಪರವಾಗಿ ನಾವು ಮಾತಾಡ್ತಾ ಇದ್ದಾರೆ, ನಮಗೆ ಆದರ್ಶ ಮೋದಿ ಅವರು, ಯೋಗಿ ಆದಿತ್ಯನಾಥ್ ಅವರು ಅನ್ನುವಂಥ ಮಾತಾಡ್ತಾ ಮತ್ತು ಈಗಾಗಲೇ ಸಾಕಷ್ಟು ಚರ್ಚೆನೂ ಮಾಡಿದ. ಬುಲ್ಡೋಜರ್ ಅನ್ನುವಂಥ ವಿಷಯ ತೊಗೊಂಡು ಅದರಲ್ಲೂ ಮುಸ್ಲಿಂ ವಿರೋಧಿ ನೆಲೆಗಟ್ಟಿನಲ್ಲಿ ಮಾತಾಡೋದನ್ನು ನೋಡಿದಾಗ ಮೋಸ್ಟ್ಲಿ ಅವರು ಈ ಉಗ್ರವಾದದಿಂದ ಸಹಜವಾಗಿನ ಉಗ್ರವಾದ ಅಂದರೆ ಅವ್ರ ದೇಶಾಭಿಮಾನ ಅಂತ ಕರ್ಕೊಳ್ತಾರೆ. ಅದನ್ನು ಅವರು ಏನು ತಿಳ್ಕೊಳ್ಳೋರು ನೀವು ಬಿಟ್ಟಂಥ ವಿಷಯ. ಆ ಒಂದು ನೆಲೆಗಟ್ಟಿನಲ್ಲೇ ಇವತ್ತು ಅವರು ಆ ವಿಡಿಯೋ ನೋಡಿದಾಗ ಸಹಜ ಅನ್ನಿಸ್ತು, ಹೌದಪ್ಪ ಇವರಿಗೆ ಇನ್ನೂ ಯಡಿಯೂರಪ್ಪನವ್ರ ಮೇಲೆ ಸಿಟ್ಟ, ಅದು ವಿಜೇಂದ್ರ ಮೇಲೆ ಸಿಟ್ಟ ಹೋಗಿಲ್ಲ ಅಂತ ಅವ್ರು ಸ್ಪಷ್ಟವಾಗಿ ಇವತ್ತು ವಾದ ಮಾಡ್ತಾರೆ. ಇಲ್ಲ, ಅವರು ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ಸನ್ನು, ಯಾಕೆಂದರೆ ಕಾಂಗ್ರೆಸ್ಸಿಂದ ಉಪಕೃತರಾಗಿ ಅವರು MLA ಆಗಿದ್ದಾರೆ ವಿಜೇಂದ್ರ ಅವರು. ಅವ್ರ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇವತ್ತಿಗೂ ಅದ. ಅದಕ್ಕಾಗಿ ಸಹಜದ ಅದು ಏನಪ್ಪ ಅಂದ್ರೆ ನಾವು ಮರಳಿ ಬಹು ಪ್ರಶ್ನೆ ಇಲ್ಲ ಅನ್ನೋಂಗೆ ಮಾತಾಡಿದ್ದಾರೆ. ಇದೇ ನಿಶ್ಚಿತ ಆಯ್ತಪ್ಪ ಅಂದ್ರೆ ಸ್ವಲ್ಪ BJPಗೆ ಹಿನ್ನಡೆ. ಈಗ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಳೋದು ಈಗ BJP ಮುಂದೆ. ಈಗಂತ ಏನೋ ಅವ್ರು ಹಾಕಿದ್ದಾರೆ, ಹೊರಗೆ ಹೋಗಿದ್ದಾರೆ ಅವರು, ಆ ಮಾತು ಬೇರೆ. ಆದ್ರೆ ಅವ್ರು ಬೇಕಂತಂದ್ರೆ ಮತ್ತು ಇವತ್ತು ಮಂಡ್ಯದಲ್ಲಿ ಆಯಿತು, ಬೇರೆ ಕಡೆ ಆಯಿತು, ಸ್ವಲ್ಪ ಏನೋ ಅತಿ ಹಿಂದುತ್ವವಾದಿ ಜನ ಅವ್ರಿಗೆ ಬೆನ್ನ ಹತ್ತಾರೆ.